ನಮಸ್ತೆ. ಇವತ್ತು ನಾವು ಜವಾಹರ್ ನವೋದಯ ವಿದ್ಯಾಲಯ 6th ಸ್ಟ್ಯಾಂಡರ್ಡಿಂದು ಸೆಲೆಕ್ಷನ್ ಟೆಸ್ಟಲ್ಲಿ 2010ನಲ್ಲಿ ಏನು ಪೇಪರ್ ಬಂದಿತ್ತಲ್ಲ ಅದರದ್ದು ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಯಾಕಂದರೆ ಇದು ಕೆಲವೊಂದು ಕ್ವಶನ್ಸ್ ರಿಪೀಟೆಡ್ ಆಗಿರ್ತವೆ ಮತ್ತು ಯಾವ ಥರ ಸಿಮಿಲಾರಿಟೀಸ್ ಇರ್ತದೆ. ಹಂಗಾಗಿ ಭಾಳ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ನಾನು. ಫಸ್ಟ್ ಪ್ರಾಬ್ಲಮಲ್ಲಿ ಏನಿದೆ, ಇದು ಮೆಂಟಲ್ ಎಬಿಲಿಟಿ ಫಸ್ಟ್ ಕ್ವಶನ್. ಇದರಲ್ಲಿ ಸರ್ಕಲ್ ಇದೆ. ಆ ಸರ್ಕಲ್ಲು ನೆಕ್ಸ್ಟು 2 ಹಾಫ್ಸ್ ಮಾಡಿದ್ದಾರೆ. ಒಂದು ಲೈನ್ ಹಾಕಿದ್ದಾರೆ ಅದರಲ್ಲಿ. ನೆಕ್ಸ್ಟು 2 ಲೈನ್ಸ್ ಹಾಕಿದ್ದಾರೆ. ಅದಾದಮೇಲೆ 4th ಫಿಗರಲ್ಲಿ ನಾವು 3 ಲೈನ್ಸ್ ಹಾಕಬೇಕು. ಈಗ ನೋಡಿರಿ, ಅನಾಲಿಸಿಸ್ ಮಾಡೋದು ಒಂದು ಪ್ಯಾಟ್ರನ್ಸ್ ಥರ. ಒಂದು ಸರ್ಕಲ್ಲಿ 0 ಲೈನ್ಸ್ ಇದ್ದಾವೆ. ನೆಕ್ಸ್ಟ್ ಸರ್ಕಲಲ್ಲಿ 1 ಲೈನ್ ಹಾಕಿದ್ದಾರೆ. ನೆಕ್ಸ್ಟ್ ಕ್ವಶನಲ್ಲಿ 2 ಲೈನ್ ಹಾಕಿದ್ದಾರೆ. ನೆಕ್ಸ್ಟ್ ಕ್ವಶನಲ್ಲಿ ನಾವು 3 ಲೈನ್ ಹಾಕಬೇಕು. ಆ ಥರ ಆಪ್ಷನ್ ಯಾವುದಿದೆ ಅಂದರೆ ಸಿ. ಸೊ ನಾವು ಸಿನ ಸೆಲೆಕ್ಟ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನಲ್ಲಿ ಏನಿದೆ, ಈ ಥರ ಲೈನ್ ಇದೆ ಅಲ್ವಾ. ನೆಕ್ಸ್ಟ್ ಯಾವ ಥರ ಡ್ರಾ ಮಾಡಿದ್ದಾರೆ, ಈ ಥರ ಡ್ರಾ ಮಾಡಿದ್ದಾರೆ. ನೆಕ್ಸ್ಟ್ ಈ ಥರ ಡ್ರಾ ಮಾಡಿದ್ದಾರೆ. ನಾವು ನೆಕ್ಸ್ಟ್ ಏನು ಮಾಡಬೇಕು, ಈ ಥರ ಮಾಡಿ ಈ ಥರ ಮಾಡಬೇಕು. ಇದ್ರದ್ದು ಆಪ್ಷನ್ ಎಲ್ಲಿದೆ ನೋಡಿ, ಸಿ ಆಪ್ಷನ್ ಇದೆ. ಸೊ ಇದ್ರದ್ದು ಕೂಡ ಸಿನೇ. ನೆಕ್ಸ್ಟ್ ಥರ್ಡ್ ಕ್ವಶನ್ ಡಿಸ್ಕಸ್ ಮಾಡೋಣ. ಥರ್ಡ್ ಕ್ವಶನಲ್ಲಿ ಏನಪ್ಪ ಇದೆ ಅಂದರೆ, ಇದು ಕ್ಲಾಕ್ ವೈಸ್ ತಿರ್ಕೊಂತ ಹೋಗಿದೆ. ಫಸ್ಟ್ ಈ ಥರ ಇದೆ. ನೆಕ್ಸ್ಟ್ ಈ ಡಾಟ್ ಒಂದು ಅಬ್ಸರ್ವ್ ಮಾಡಿ. ಈ ಡಾಟ್ ಯಾವುದಾದ್ರು ಒಂದು ಪಾರ್ಟಲ್ಲಿ ಇದು ತುಂಬ ಕನ್ಫ್ಯೂಸಿಂಗ್ ಇದೆಯಲ್ಲ. ಸೊ ಒಂದು ಪಾರ್ಟ್ ಅಬ್ಸರ್ವ್ ಮಾಡಿ. ಇಲ್ಲಿ ರೈಟ್ ಸೈಡಲ್ಲಿ ಒಂದು ಡಾಟ್ ಇದೆ. ಇದು ನೆಕ್ಸ್ಟ್ ಕೆಳಗೆ ಹೋಗಿದೆ. ಅದಾದಮೇಲೆ ಈ ಕಡೆ ಪಕ್ಕಕ್ಕೆ ಬಂದಿದೆ. ನೆಕ್ಸ್ಟು ಮೇಲೆ ಹೋಗುತ್ತೆ. ಆ ಡಾಟ್ ಮೇಲಿರೋ ಚಿತ್ರ ಯಾವುದಿದೆ ನೋಡಿ, ಇಲ್ಲ ಇದೊಂದಿದೆ ಮತ್ತು ಇದೊಂದಿದೆ. ಆದರೆ ನಾವು ಇಲ್ಲಿ ಇರೋದು ಇದು ಪ್ಯಾಟ್ರನ್ ಆ ಥರ ಸೇಮ್ ಆಪ್ಷನ್ ಇದ್ದಾಗ ನೆಕ್ಸ್ಟ್ ಪ್ಯಾಟ್ರನ್ನ ನೋಡಿರಿ. ನೀವು ಪ್ಯಾಟ್ರನ್ ನೋಡಿದರೆ ಯಾವ ಥರ ಇದೆ, ಇದು ಈ ಕಡೆ ಇದೆ ಸರ್ಕಲ್ಲು. ಹಾಗಾದರೆ ಡಬಲ್ ಲೈನ್ದು ಈ ಕಡೆ ಬರುತ್ತೆ. ಸೊ ಆಪ್ಷನ್ ಡಿ ಆಗುತ್ತೆ. ನೆಕ್ಸ್ಟ್ ಇದು ಕೂಡ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗಿದೆ. ಸೊ ಯಾವುದು ಆಪ್ಷನ್ ಆಗ್ಬೋದು ಅಂದರೆ, ಇದು ಈ ಕಡೆ ಹೋಗುತ್ತೆ. ಏನೋ ಟ್ರಯಾಂಗಲ್ ಶೇಪಲ್ಲಿದೆ ಅಲ್ಲ, ಅದು ಈ ಕಡೆ ಬರುತ್ತೆ. ಈ ಸರ್ಕಲಲ್ಲಿರೋದು ಆ ಜಾಗದಲ್ಲಿ ಬರುತ್ತೆ. ಸೊ ಯಾವುದಾಗ್ಬೋದು, ಸಿ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಇದರಲ್ಲಿ ಬ್ಲ್ಯಾಕ್ ಸ್ಪಾಟೆಡ್ ಸರ್ಕಲ್ಲು ಈ ಕಡೆ ಇದೆ, ಅದು ಮೇಲೋಗಿದೆ, ಈ ಕಡೆ ಬಂದಿದೆ, ನೆಕ್ಸ್ಟ್ ಕೆಳ ಬಂದಿದೆ. ಸೊ ಆಪ್ಷನ್ ಯಾವುದಾಗುತ್ತೆ ಅಂದರೆ ಬಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಈಗ ಇದು ಈ ಥರ ಇದೆ, ಈ ಥರ. ನೆಕ್ಸ್ಟು ಈ ಥರ ಆಗುತ್ತೆ. 2 ಲೈನ್ಸ್ ಆಯಿತು. ಈಗ ಏನು ಮಾಡಿದ್ದಾರೆ ಅಂದರೆ, ಈ ಥರ ಮಾಡಿ ಈ ಥರ ಮಾಡಿ ಹೀಗೆ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಇಲ್ಲೊಂದು ಲೈನ್ ಎಳಿಬೇಕು. ಆಪ್ಷನ್ ಯಾವುದಿದೆ, ಡಿ ಇದೆ. ಸೊ ಇದು ಆನ್ಸರ್. ನೆಕ್ಸ್ಟ್ 7th ಕ್ವಶನಲ್ಲಿ ಹೋಗೋಣ. ಇದು ಯಾವ ಥರ ಸೈನ್ ಇದೆ, ಇಲ್ಲಿ ಗೂಗಲ್ ಮ್ಯಾಪ್ ಥರ ಕೆಳಗೆ ಒಂದು ಸೈನ್ ಹಾಕಿದ್ದಾರೆ. ನೆಕ್ಸ್ಟು ಇಲ್ಲಿ ಪ್ಲಸ್ ಇದೆ. ಅದೇ ಪ್ಲಸ್ಸು ಮೇಲೋಗಿದೆ. ಸೊ ನೆಕ್ಸ್ಟು ಈ ಕಡೆ ಬರುತ್ತೆ. ಆಗ ಆಪ್ಷನ್ ಯಾವುದಾಗುತ್ತೆ, ಇದಾಗುತ್ತೆ. ಇಲ್ಲಿ ಡಾಟ್ ಇಲ್ಲ. ಸೊ ನೀವು ಈ ಥರ ಕ್ವಶನ್ಸ್ ಕನ್ಫ್ಯೂಸ್ ಮಾಡ್ಕೊತೀರ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಇದು ಡಾಟ್ ಇಲ್ಲ. ಸೊ ಇದು ಬರಲ್ಲ. ಡಾಟ್ ಇರೋದು ಯಾವುದು, ಇದು ಸೈನ್. ಸೊ ಆಪ್ಷನ್ ಡಿ ಆಗುತ್ತೆ. ನೆಕ್ಸ್ಟ್ 8th ಅಂತಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಮೇಲ್ಗಡೆ ಈ ಥರ 4 ಲೈನ್ ಇದ್ದಾವೆ. 1 2 3 4. ಇಲ್ಲಿ 2 ಲೈನ್ ಇದ್ದಾವೆ. ಇದು ಹಾರಿಸೆಂಟಲ್ ಲೈನ್ಸು ಇನ್ಕ್ರೀಸ್ ಆಗ್ತಾ ಹೋಗಿದೆ. 2 ಇದ್ದಿರೋದು 4 ಆಗಿದೆ. 4 ಇರೋದು 4 ಆಗಿದೆ. ನೆಕ್ಸ್ಟು ಅಂದರೆ ಏನಾಗಿದೆ, ಇಲ್ಲಿ ಇದು ಇನ್ಕ್ರೀಸ್ ಆಗಿದೆ. ಇಲ್ಲಿ 4 ಲೈನ್ ಇರೋದು ಏನಾಗಿದೆ, 3 ಲೈನ್ ಆಗಿದೆ. ಸೊ ಹಂಗಾದರೆ ವರ್ಟಿಕಲ್ ಇರೋದು 2 ಇದೆ ಅಂದರೆ ಈ ಫಿಗರಲ್ಲಿ ಏನಾಗಬೇಕು, 1 ಆಗಬೇಕು. ಮತ್ತು 4 ಇರೋದು 2 ಆ್ಯಡ್ ಮಾಡಬೇಕು. ಆವಾಗ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ 9th ಕ್ವಶನ್ ಮಾಡೋಣ. 9th ಕ್ವಶನಲ್ಲಿ ಏನಾಗಿದೆ, ಇದು 3 ಸೈಡ್ಸು, ನೆಕ್ಸ್ಟು 4 ಸೈಡ್ಸು, ನೆಕ್ಸ್ಟು 5 ಸೈಡ್ಸು.
ನೆಕ್ಸ್ಟ್ ಯಾವ್ದು ಬರುತ್ತೆ 6 ಸೈಡ್ಸು, ಆವಾಗ ಈ 3 ಬರುತ್ತೆ. ಈಗ ಫಸ್ಟ್ ಇವು 3ನ ಆಪ್ಷನ್ ಹಿಡ್ಕೊಳ್ಳೋಣ. ನೆಕ್ಸ್ಟ್ ಏನಾಗಿದೆ, ಇಲ್ಲಿರೋದು ಈ ಥರ ಆಗಿದೆ. ನೆಕ್ಸ್ಟು 2 ಕಡೆ ಆಗಿದೆ, ಆದರೆ ಇಲ್ಲಿ ಒಂದೇ ಕಡೆ ಆಗಿದೆ. ಯಾಕೆಂದರೆ ಅಲ್ಲ 3 ಸೈಡ್ಸಲ್ಲೂ ಆಗಿದೆ, ಅಂದರೆ ಹೆಕ್ಸಾಗಾನ್ ಎಲ್ಲ ಸೈಡ್ಸಲ್ಲೂ ಆಗಬೇಕು. ಸೊ ಆಪ್ಷನ್ ಸಿ ಬರುತ್ತೆ. ನೆಕ್ಸ್ಟ್ 10th ಅಂತ ನೋಡೋಣ. 10th ಅಂತ ನೋಡೋದಾದರೆ ಇಲ್ಲೇನಾಗಿದೆ, ಇದು ನೋಡಿ, ಈ 2 ಫಿಗರ್ಸ್ ನೋಡಿ, ಇವೆರಡು ಆಪೋಸಿಟ್ ಡೈರೆಕ್ಷನ್ ಇದ್ದಾವೆ. ಸೊ ಈ ಫಿಗರು ಇಲ್ಲಿ ಬರೋ ಫಿಗರ್ ಆಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು. ಸೊ ನಾವು ಏನು ಮಾಡೋದು, ಅದನ್ನು ಉಳ್ಕೊಳ್ಳೋಣ. ಆಪೋಸಿಟ್ ಡೈರೆಕ್ಷನ್ ಇದೆ, ಆವಾಗ ಇದು ಈ ಥರ ಆಗುತ್ತೆ. ಸೊ ಯಾವ್ದು ಬರುತ್ತೆ ಆಪ್ಷನ್ನು, ಇದು ಬರುತ್ತೆ. ಆಯಿತಾ? ನೆಕ್ಸ್ಟ್ 11th ಕ್ವಶನಿಗೆ ಹೋಗೋಣ. ಇಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಡೈರೆಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ದೇರ್ ಈಸ್ ಎ ಪ್ರಾಬ್ಲಮ್ ಫಿಗರ್ ಆನ್ ದ ಲೆಫ್ಟ್ ಫಾರ್ ದ ಕ್ವಶನ್ ಆ್ಯಂಡ್ ರೈಟ್ ಸೈಡ್, ಈ ಥರ ಫಿಗರ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ದೇರ್ ಆರ್ 4 ಆನ್ಸರ್ಸ್ ಫಿಗರ್ಸ್ A, B, C ಆ್ಯಂಡ್ D. ಇಲ್ಲಿ 4 ಆನ್ಸರ್ ಫಿಗರ್ ಇದ್ದಾವೆ. ಮತ್ತು ಫೈಂಡ್ ಔಟ್ ದ ಫಿಗರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಸಿಮಿಲರ್ ವಿತ್ ದ ಪ್ರಾಬ್ಲಮ್ ಫಿಗರ್. ಅಂದರೆ ನಾವು ಎಕ್ಸಾಕ್ಟ್ ಇದೇ ಥರ ಇರೋ ಒಂದು ಫಿಗರ್ನ ಫೈಂಡ್ ಔಟ್ ಮಾಡಬೇಕು ಅಂತ. ಈ ಥರ ಆನ್ಸರ್ನ LKG ಪಾಪನೂ ಮಾಡ್ತೈತೆ. ಸೊ ಸಿಮಿಲರ್ ಈ ಥರ ಯಾವುದಿದೆ, ಆಪ್ಷನ್ ಸಿ ಯಲ್ಲಿದೆ. ಸೊ ಆನ್ಸರ್ ಈ ಸಿ. ಈ ಥರ ಎಲ್ಲಿದೆ, ನೆಕ್ಸ್ಟು ಇದು ಇದೆ. ನೆಕ್ಸ್ಟ್ ಯಾವುದಿದೆ, ಈ ಥರ ಆಪ್ಷನ್ ಬಿ ಯಲ್ಲಿದೆ. ಸೊ ಬಿ. ನೆಕ್ಸ್ಟ್ ಈ ಥರ ಸಿಮಿಲರ್ ಫಿಗರ್ ಯಾವುದಿದೆ 14th ಮಂತಲ್ಲಿ ಇಲ್ಲಿದೆ ನೋಡಿ, ಆಪ್ಷನ್ ಸಿ. ನೆಕ್ಸ್ಟ್ ಈ ಥರ ಸಿಮಿಲರ್ ಫಿಗರ್ ಎಲ್ಲಿದೆ, ಆಪ್ಷನ್ ಬಿ. ನೆಕ್ಸ್ಟ್ ಈ ಥರ ಯಾವ ಫಿಗರಲ್ಲಿದೆ ಅಂದರೆ ಈ ಫಿಗರಲ್ಲಿದೆ, ಬಿ ಆಪ್ಷನಲ್ಲಿ. ಸೊ ಆಪ್ಷನ್ ಬಿ. ನೆಕ್ಸ್ಟ್ ನೆಕ್ಸ್ಟ್ 17th ಮಂತ್ ಈ ಥರ ಸೇಮ್ ಫಿಗರ್ ಯಾವುದಿದೆ ನೋಡಿ, ಆಪ್ಷನ್ ಬಿ ಯಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. 18th ಮಂತ್ ನೋಡೋಣ. 18th ಮಂತಲ್ಲಿ ಏನಿದೆ, ಇದು ಸಿಮಿಲರ್ ಫಿಗರ್ಸೇ ಅಲ್ವಾ? ನೋಡಿ ಸಿಮಿಲರ್ ಯಾವುದಿದೆ ಅಂತ. ಆವಾಗ ನಮಗೆ ಸಿಗೋದು ಬಿ ಆಪ್ಷನ್. ಸೊ ನಾವು ಬಿ ಆಪ್ಷನ್ಸ್ನ ಟಿಕ್ ಮಾಡೋಣ. ನೆಕ್ಸ್ಟ್ ಪೇಜಿಗೆ ಹೋಗೋಣ. ಈಗ 19th ಮಂತಲ್ಲಿ ಸೇಮ್ ಫಿಗರ್ ಯಾವುದಿದೆ, ಈಗ 4 ಕಡೆ ಶೇಪ್ ಇದೆ. ಯಾವುದಾದ್ರು ಒಂದು ನೋಡಿ, ಟ್ರಯಾಂಗಲ್ ನೋಡಿ. ಇಲ್ಲಿ ಟ್ರಯಾಂಗಲ್ ಯಾವ ಫಿಗರಲ್ಲಿದೆ, ಸಿ ಫಿಗರಲ್ಲಿದೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 20th ಕ್ವಶನಲ್ಲಿ ಈ ಥರ ಸ್ಟಾರ್ ಡಿಸೈನ್ ಮಾಡಿದ್ದಾರೆ. ಫಸ್ಟು ಈ ಥರ ಮಾಡಿದ್ದಾರೆ. ಅದು ಯಾವ ಫಿಗರಲ್ಲಿದೆ, ಈ ಎ ಫಿಗರಲ್ಲಿದೆ ಮತ್ತು ಎಲ್ಲ ಫಿಗರಲ್ಲೂ ಇದೆ. ಸೊ ನೆಕ್ಸ್ಟ್ ನಾವು ಬೇರೆದು ನೋಡಬೇಕು. ಆಗ ನಾವು ಯಾವ್ದು ನೋಡ್ಬೋದು, ಮತ್ತು ಈ ಥರ ಇದೆ, ಮಧ್ಯೆ ಡೈಮಂಡ್ ಶೇಪ್ ಇದೆ, ಕಾಣಿಸ್ತಿದೆನಾ? ಆ ಥರ ಶೇಪ್ ಯಾವುದ್ರಲ್ಲಿದೆ, ಡಿ ಯಲ್ಲಿದೆ. ಸೊ ಅದೇ ನಮ್ಮ ರೈಟ್ ಆನ್ಸರ್. ನೆಕ್ಸ್ಟ್ 21th ಕ್ವಶನ್ ನೋಡೋಣ. 21th ಕ್ವಶನ್ ಇಲ್ಲಿ ಒಂದು 3 ಬಾಕ್ಸ್ನ ಫಿಲ್ ಮಾಡಿದ್ದಾರೆ. ಡೈರೆಕ್ಷನ್ಸ್ ಪ್ರಕಾರ ಓದಿದರೆ ಇಲ್ಲಿ 3 ಬಾಕ್ಸ್ನ ಫಿಲ್ ಮಾಡಿದ್ದಾರೆ, ಆದರೆ ಇಲ್ಲಿ 1 ಬಾಕ್ಸ್ನ ಮಾತ್ರ ಖಾಲಿ ಬಿಟ್ಟಿದ್ದಾರೆ. ಸೊ ನಾವು ಅದನ್ನು ಫಿಲ್ ಮಾಡಬೇಕಂದ್ರೆ
ಝೂಮ್ ಮಾಡ್ಕೊಂಡು ನೋಡಿ ಫಿಲ್ ಮಾಡೋಣ. ಫಸ್ಟು ಒಂದು ಈ ಥರ ಡೈಮಂಡ್ ಶೇಪ್ ಇದೆ, ಸೊ ಈ ಥರ ಒಂದು ಲೈನ್ ಎಳೆಯೋಣ. ಇಲ್ಲೂ ಮಧ್ಯ ಒಂದು ಡೈಮಂಡ್ ಶೇಪ್ ಇದೆ, ಮತ್ತು ಸ್ಕ್ವೇರ್ ಇದೆ, ಮತ್ತು ಆ್ಯರೋ ಮಾರ್ಕ್ ಇದೆ. ಈ ಥರ ಫಿಗರು ಯಾವುದ್ರಲ್ಲಿದೆ ನೋಡಿ, ಈ ಥರ. ಇದು ಮಾತ್ರ ಇಲ್ಲಿ ಬಾಕ್ಸ್ ಮಾತ್ರ ಎಲ್ಲಿದೆ, ಇಲ್ಲಿದೆ. ಸೊ ನಮ್ಮ ರೈಟ್ ಆಪ್ಷನ್ ಯಾವುದು? ಸಿ. ನೆಕ್ಸ್ಟ್ 21 ನೋಡೋಣ. ಇದು ಝೂಮ್ ಮಾಡ್ಕೊಂಡು ನೋಡೋಣ ಸ್ವಲ್ಪ. ಕೆಲವೊಂದು ಪ್ಯಾಟ್ರನ್ಸಲ್ಲಿ ಏನು ಮಾಡಿರ್ತಾರೆ ಅಂದರೆ, ನೋಡಿ ಇಲ್ಲಿ ಈ ಥರ ಲೈನ್ ಹಾಕಿದ್ದಾರೆ, ಆದರೆ ಇಲ್ಲಿ ಲೈನ್ ಹಾಕಿಲ್ಲ. ಸೊ ನಾವು ಅವಾಗ ಯಾವುದ್ರದ್ದು ರೆಫರೆನ್ಸ್ ಆಗಬೇಕಂದ್ರೆ ಮೂರದ್ದು ರೆಫರೆನ್ಸ್ ಆಗಬೇಕು. ಫಸ್ಟ್ ಈ ಥರ ಲೈನ್ ಹಾಕೋಣ, ಆಮೇಲೆ ಈ ಥರ ಹಿಂಗೆ ಹಾಕೋಣ ಟ್ರಯಾಂಗಲ್, ಮತ್ತು ಇಲ್ಲೂ ಒಂದು ಟ್ರಯಾಂಗಲ್ ಈ ಥರ. ಇಲ್ಲಿ ಈ ಥರ ಶೇಡ್ ಮಾಡಿದ್ದಾರೆ, ಇಲ್ಲಿ ಶೇಡ್ ಮಾಡಬಾರ್ದು. ಸೊ ಇಲ್ಲಿ ಮಧ್ಯ ಶೇಡ್ ಮಾಡಬೇಕು. ಈ ಥರ ಫಿಗರು ಯಾವುದ್ರಲ್ಲಿದೆ ನೋಡಿ, ಈ ಥರ. ಆವಾಗ ನಮಗೆ ಸಿಕ್ಕಿದ್ದು ಯಾವುದಂದರೆ ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 23 ಕ್ವಶನಿಗೆ ಹೋಗೋಣ. ಇಲ್ಲಿ ಏನಂತ ಇದೆ, ಝೂಮ್ ಮಾಡೋಣ ಸ್ವಲ್ಪ. ಲೈನ್ ಇದೆ, ನೆಕ್ಸ್ಟ್ ಆರೋ ಮಾರ್ಕ್ ಈ ಕಡೆ ಇದೆ, ಇದು ಈ ಕಡೆ ಇದೆ, ಇದು ಈ ಕಡೆ ಇದೆ, ಇದು ಈ ಕಡೆ ಇದೆ. ಸೊ ಇಲ್ಲೊಂದು ಈ ಥರ ಆರೋ ಮಾರ್ಕು, ಇಲ್ಲೊಂದು ಈ ಥರ ಆರೋ ಮಾರ್ಕ್. ನಾವು ನೋಡೋಣ ಈಗ ಈ ಪಾರ್ಟ್ ಎಲ್ಲಿದೆ ಅಂತ. ಈ ಪಾರ್ಟು ಈ ಡಿ ಆಪ್ಷನಲ್ಲಿ ಇದೆ. ಸೊ ದ ಆಪ್ಷನ್ ಈಸ್ ಡಿ ಅಲ್ವಾ. ನೆಕ್ಸ್ಟ್ 24 ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಲೈನ್ ಹಿಡಿತಾರೆ, ಈ ಥರ ಲೈನ್ ಹಿಡಿಯೋಣ, ಆಯಿತಾ. ನೆಕ್ಸ್ಟ್ ಇಲ್ಲಿ ಈ ಥರ ಹಾಕಿದ್ದಾರೆ. ಈಗ ಆಪೋಸಿಟ್ ಫಿಗರ್ ಸೇಮ್ ಇದ್ದಾವೆ ಅಂದರೆ ಈ ಆಪೋಸಿಟ್ ಫಿಗರ್ ಸೇಮ್ ಇರಬೇಕು. ಅದಕ್ಕೆ ಈ ಥರ ಈ ಫಿಗರು ಯಾವ ಆಪ್ಷನಲ್ಲಿದೆ ನೋಡಿ, ಆ ಆಪ್ಷನ್ ರೈಟ್. ನೆಕ್ಸ್ಟ್ 25th ಕ್ವಶನ್. ಇದರಲ್ಲಿ ಒಂಥರ ಮನುಷ್ಯನ ಥರ ಕೊಟ್ಟಿದ್ದಾರೆ. ಈ ಥರ ಸರ್ಕಲ್ಲು, ಆಮೇಲೆ ಹಿಂಗೆ 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 ಹಿಂಗೆ. ಇದು ಎದರಲ್ಲಿದೆ ಆಪ್ಷನ್ ಸಿ ಯಲ್ಲಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋ. ನೆಕ್ಸ್ಟ್ ಇದನ್ನು ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ. ಇದರಲ್ಲಿ ಈ ಥರ ಮಾಡೋಣ, ಹಿಂಗೆ ಈ ಥರ ಮಾಡೋಣ, ಆಮೇಲೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡೋಣ. ಇದು ಆಪ್ಷನ್ ಎಲ್ಲಿದೆ ನೋಡಿ, ಆಪ್ಷನ್ ಬಿ ಯಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಡೈಮಂಡ್ ಇದೆ, 28th ಅಂತಲ್ಲಿ ಡೈಮಂಡ್ ಇದೆ. ಇದನ್ನು ಕನೆಕ್ಟ್ ಮಾಡೋಣ, ಆಮೇಲೆ ಹಿಂಗೆ ಮಾಡಿ ಈ ಥರ ಇದೆ ಅಲ್ವಾ. ಸೊ ಈ ಆಪ್ಷನ್ ಯಾವುದ್ರಲ್ಲಿದೆ, ಆಪ್ಷನ್ ಎ ಅಲ್ಲಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 29th ಆಗಲೇ ಹೇಳಿದ್ನಲ್ಲ, ಆಪೋಸಿಟ್ ಫಿಗರ್ಸ್ ಸೇಮ್ ಇದೆ. ಇಲ್ಲಿ ಆಪೋಸಿಟ್ ಫಿಗರ್ಸ್ ಸೇಮ್ ಇರಬೇಕು. ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಮಾಡಿ ಹಿಂಗೆ ಮಾಡಿ. ಈ ಆಪ್ಷನ್ ಯಾವುದ್ರಲ್ಲಿದೆ, ಆಪ್ಷನ್ ಸಿ ಯಲ್ಲಿದೆ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡಿ, ಟ್ರಯಾಂಗಲ್ ಇಂಟು ಸರ್ಕಲ್. ಇಲ್ಲಿ ಯಾವ್ದು ಬರುತ್ತೆ, 2 ಇಂಟು ಇದ್ದಾವೆ, 3 ಟ್ರಯಾಂಗಲ್ ಇದ್ದಾವೆ, 3 ಸರ್ಕಲ್ ಇದ್ದಾವೆ, 2 ಇಂಟು ಇದ್ದಾವೆ. ಸೊ ಇಲ್ಲಿ ಯಾವ್ದು ಬರುತ್ತೆ, ಇಂಟು ಬರುತ್ತೆ. ಆಪ್ಷನ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಪಾರ್ಟ್ 4. ಇಲ್ಲಿ ಏನಂತ ಇದೆ, 4 ಫಿಗರ್ಸ್ ಇದ್ದಾವೆ, ಆದರೆ ಔಟ್ ಆಫ್ ದೀಸ್ 4 ಫಿಗರ್ಸ್ 3 ಮಾತ್ರ ಒಂದಕ್ಕೊಂದು ಸೇಮ್ ಇದ್ದಾವೆ, ಆದರೆ ಒಂದು ಮಾತ್ರ ಡಿಫ್ರೆನ್ಸ್ ಇದೆ. ಸೊ ಅಂಥ ಒಂದು ಡಿಫ್ರೆನ್ಸ್ ಇರೋ ಫಿಗರ್ನ ನಾವು ಕಂಡುಹಿಡಿಬೇಕು. ಯಾವುದಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಇದು ಸರ್ಕಲ್ ಇದೆ, ಇಲ್ಲಿ ಟ್ರಯಾಂಗಲ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ, ಮತ್ತು ಇಲ್ಲಿ ಟ್ರಯಾಂಗಲ್ ಇದೆ. ಈಗ ನೋಡಿ, 3 ಲೈನ್ ಸೆಗ್ಮೆಂಟ್ಸ್ ಇದ್ದಾವೆ ಒಂದರಲ್ಲಿ. 1 2 3 ಲೈನ್ ಸೆಗ್ಮೆಂಟ್ಸ್ ಇದ್ದಾವೆ. 1 2 3 ಲೈನ್ ಸೆಗ್ಮೆಂಟ್ಸ್ ಇದ್ದಾವೆ ಒಳಗೆ, ಶೇಪ್ ಒಳಗೆ. ಆದರೆ ಇಲ್ಲಿ ಎಷ್ಟಿದೆ, 1 ಮಾತ್ರ ಇದೆ. ಸೊ ಇದಿಸ್ ದ ಆಡ್ ಒನ್. ಈ 31 ಅದು ಆಡ್ ಒನ್. ನೆಕ್ಸ್ಟ್ ಇಲ್ಲಿ ನೋಡಿ,
ಇದು ಎಲ್ಲ ಸ್ಟ್ರೈಟ್ ಫಿಗರ್ಸಲ್ಲಿ ಮಾಡಿದ್ದಾರೆ, ಸ್ಟ್ರೈಟ್ ಲೈನಲ್ಲಿ ಇದ್ದಾವೆ. ಇದು ಮಾತ್ರ ವರ್ಟಿಕಲ್ ಲೈನಲ್ಲಿ ಐತೆ. ಸೊ ದಿಸ್ ಈಸ್ ದ ಆಪ್ಷನ್, ಇಲ್ಲಾಂದರೆ ಆಡ್ ಒನ್ ಅಂತ. ಇದರಲ್ಲಿ ಇದೆ ನೋಡಿ, 6 ಮಾರ್ಕು ಇದ್ದಾವೆ, ಇದು 6 ಮಾರ್ಕ್ ಇದ್ದಾವೆ, ಇವೆರಡು ಸೇಮ್ ಇದ್ದಾವೆ, ಮತ್ತು ಇದು ಸೇಮ್ ಇದೆ. ಆದರೆ ಇಲ್ಲಿ ಈ 6 ಮಾರ್ಕ್ ಇದ್ದಾವಲ್ಲ, ಇವು ಬೇರೆ ಡೈರೆಕ್ಷನಲ್ಲಿ ಇದ್ದಾವೆ. ಸೊ ಆಪ್ಷನ್ ಯಾವುದು ಅಂದರೆ ಸಿ, ಇಟ್ ಈಸ್ ದ ಆಡ್ ಒನ್. ಈಗ ನೆಕ್ಸ್ಟ್ ಪೇಜ್ ಡಿಸ್ಕಸ್ ಮಾಡೋಣ. ಇದರಲ್ಲಿ ಆಡ್ ಒನ್ ಯಾವುದು ಅಂತ ನೋಡಿ. ಇದು ಈ ಥರ ಇದೆ, ಅಂದರೆ ಇಂಟರ್ಸೆಕ್ಟ್ ಆಗಿದೆ, ಇದು ಇಂಟರ್ಸೆಕ್ಟ್ ಆಗಿದೆ ಟ್ರಯಾಂಗಲ್ ಆಗಿ, ಇದು ಇಂಟರ್ಸೆಕ್ಟ್ ಆಗಿದೆ. ಆದರೆ ಇದು ಮಾತ್ರ ಒಂದು ಸತಿನೂ ಇಂಟರ್ಸೆಕ್ಟ್ ಆಗಿಲ್ಲ. ಇಟ್ ಈಸ್ ದ ಕ್ಲೋಸ್ಡ್ ಫಿಗರ್, ಪರ್ಟಿಕ್ಯುಲರ್ ಆಗಿ ಕ್ಲೋಸ್ಡ್ ಫಿಗರ್. ಮತ್ತು ಒಂದಕ್ಕಿಂತ 2 ಸತಿ ರಿಪೀಟ್ ಆಗಿಲ್ಲ ಅದೇ ಲೈನಲ್ಲಿ. ಸೊ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಡಿ. ನೆಕ್ಸ್ಟ್ ಇದರಲ್ಲಿ ನಾವು ನೋಡೋದಾದರೆ ಆಪ್ಷನ್ ಬಿ. ಯಾಕಂದರೆ ಇದು ಸರ್ಕಲ್ ಒಳಗೆ 2 ಲೈನ್ಸ್ ಹಾಕಿದ್ದಾರೆ, ಟ್ರಯಾಂಗಲ್ ಒಳಗೆ 2 ಲೈನ್ಸ್ ಹಾಕಿದ್ದಾರೆ, ಈ ಟ್ರಯಾಂಗಲ್ ಒಳಗೂ 2 ಲೈನ್ಸ್ ಹಾಕಿದ್ದಾರೆ. ಆದರೆ ಇದರಲ್ಲಿ ಬಾಕ್ಸ್ ಆಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಈಸ್ ದ ಆಡ್ ಒನ್ ಇನ್ ದ ಫಿಗರ್ 35th ಕ್ವಶನಲ್ಲಿ. ಇದರಲ್ಲಿ ನೋಡಿ, ಇದು ಸೇಮ್ ಇದೆ, ಮತ್ತು ಇದು ಸೇಮ್ ಇದೆ, ಮತ್ತು ಈ ಫಿಗರು ಸೇಮ್ ಇದೆ. ಆದರೆ ಈ ಫಿಗರ್ ಮಾತ್ರ ಡಿಫ್ರೆಂಟ್ ಇದೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆಪ್ಷನ್, ಇಲ್ಲ ಅಂದರೆ ರೈಟ್ ಆನ್ಸರ್. ಯಾಕಂದರೆ ಇಲ್ಲಿ ತಲೆ ಅಂತ ಸ್ಟಾರಿನ ತಲೆ ಇದೆಯಲ್ಲ, ಅದರಿಂದ ಈ ಥರ ಭುಜ ಥರ ಡಾರ್ಕ್ ಶೇಡೆಡ್ ಕೊಟ್ಟಿದ್ದಾರೆ. ಇದು ತಲೆ, ಇಲ್ಲಿ ಇದು ನೆಕ್ಸ್ಟು ಇದು ತಲೆ, ಇದರಿಂದ ಈ ಥರ ಡಾರ್ಕ್ ಶೇಡೆಡ್ ಕೊಟ್ಟಿದ್ದಾರೆ. ಆದರೆ ಇದು ತಲೆ, ಇದ್ರ ತಲೆ ಏನಿದೆ ಇದ್ರ ಹತ್ರ ಕೊಟ್ಟಿಲ್ಲ. ಸೊ ಬಿ ಈಸ್ ದ ಆಡ್ ಒನ್. ನೆಕ್ಸ್ಟ್ ಈಗ ನಾವು ನೆಕ್ಸ್ಟ್ ಪೇಜಿಗೆ ಬಂದಿದ್ದು 37. ಟ್ರಯಾಂಗಲ್ ಒಳಗೆ ಟ್ರಯಾಂಗಲ್ ಇದೆ, ಈ ಪೆಂಟಗಾನ್ ಒಳಗೆ ಪೆಂಟಗಾನ್ ಇದೆ, ಈ ಹೆಕ್ಸಗಾನ್ ಶೇಪ್ ಒಳಗೆ ಯಾವುದೊಂದು ಶೇಪಲ್ಲಿ ಆ ಶೇಪ್ ಇದೆ. ಡೈಮಂಡ್ ಒಳಗೆ ಟ್ರಯಾಂಗಲ್ ಇದೆ. ಸೊ ಇಟ್ ಈಸ್ ದ ಆಡ್ ಒನ್. ನೆಕ್ಸ್ಟ್ 2 1 2 2 3 3 2 3. ಈಗ ನೀವು ಹೇಳ್ಬೋದು ಯಾವುದು ಆಡ್ ಒನ್, ಕನ್ಫ್ಯೂಸ್ ಆಗ್ತಿದೆ. ಭಾಳ ಜನ ಕನ್ಫ್ಯೂಸ್ ಆಗೋದು ಇದೇ ಥರದ ಕ್ವಶನ್ಸಲ್ಲಿ. ಇಲ್ಲಿ ನೋಡಿ, ಇಲ್ಲಿ 1 ಗೆರೆ ಇದೆ, 2 ಇದೆ. ಅಂದರೆ ಹಾರಿಸೆಂಟಲ್ ಎಷ್ಟು ಲೈನ್ ಇದ್ದಾವಲ್ಲ ಅದ್ರ ಡಬಲ್ ಅಥವಾ +1 ವರ್ಟಿಕಲ್ಸ್ ಲೈನ್ಸ್ ಇದ್ದಾವೆ. ಇಲ್ಲಿ 1 ಇದೆ ಅಂದರೆ ಇಲ್ಲಿ 2 ಇದ್ದಾವೆ, ಇಲ್ಲಿ 3 ಇದೆ ಅಂದರೆ ಇಲ್ಲಿ 4 ಇದ್ದಾವೆ, ಇಲ್ಲಿ 2 ಇದ್ದಾವೆ ಅಂದರೆ 3 ಇದ್ದಾವೆ. ಆದರೆ ಇಲ್ಲಿ 2 ಇದ್ದಾವೆ, ಇಲ್ಲೂ 2 ಇದ್ದಾವೆ. ಸೊ ಇಟ್ ಈಸ್ ದ ಆಡ್ ಒನ್. ನೆಕ್ಸ್ಟ್ ಇದರೊಳಗೆ ಸ್ಕ್ವೇರ್ ಇದೆ ಈ ಬಾಕ್ಸಲ್ಲಿ. ಅಂದರೆ 1 ಲೈನ್ ಹಾಕಿದರೆ ಅದು ಶೇಪ್ ಆಗುತ್ತೆ. ಇಲ್ಲಿ ನೋಡಿ, 1 ಲೈನ್ ಹಾಕಿದರೆ ಆ ಶೇಪ್ ಆಯಿತು, 1 ಹಾಕಿದೆ ಆ ಶೇಪ್ ಆಯಿತು. ಆದರೆ ಇಲ್ಲಿ 1 ಲೈನ್ ಹಾಕಿದೆ, ಆ ಶೇಪ್ ಆಗಲಿಲ್ಲ. ಸೊ ಬಿ ಈಸ್ ದ ಆಡ್ ಒನ್ ಆಯಿತಾ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಡೈಮಂಡ್ನ 4 ಇದು ಮಾಡಿದ್ದಾರೆ, ಪಾರ್ಟ್ಸ್ ಮಾಡಿದ್ದಾರೆ. ಡೈಮಂಡ್ನ 4 ಪಾರ್ಟ್ಸ್ ಮಾಡಿದ್ದಾರೆ, ಸ್ಕ್ವೇರ್ನ 4 ಪಾರ್ಟ್ಸ್ ಮಾಡಿದ್ದಾರೆ, ಸರ್ಕಲ್ನ 4 ಪಾರ್ಟ್ಸ್ ಮಾಡಿದ್ದಾರೆ. ಏನು ಡಿಫ್ರೆನ್ಸಪ್ಪ, ಒಂದು ಅರ್ಥ ಆಗ್ತಿಲ್ಲ ಅಂತ ಅನ್ಕೋಬಾರ್ದು. ಇಲ್ಲಿ ನೋಡಿ, ಈ ಥರ ಇದೆ, ಈ ಥರ ಎಲ್ಲ ಈ ಥರ ಇದ್ದಾವೆ. ಆದರೆ ಇದು ಮಾತ್ರ ಈ ಥರ ಈ ಎಡ್ಜಸ್ಸಲ್ಲಿದೆ, ಇದು ಸೆಂಟರ್ ಎಡ್ಜಸ್ಸಲ್ಲಿದೆ, ಇದು ಔಟರ್ ಎಡ್ಜಸ್ಸಲ್ಲಿದೆ. ಸೊ ಆಪ್ಷನ್ ಎ ಬರುತ್ತೆ. ನೆಕ್ಸ್ಟ್ 41th ಕ್ವಶನ್ನಿಗೆ ಹೋಗೋಣ. ಈಗ ನೋಡಿ, ಇದು 41 ಚೇಂಜ್ ಆಗುತ್ತೆ. ಅಂದರೆ ಇದಕ್ಕೆ ರಿಲೇಷನ್ ಇದೆ, ಅದಾದಮೇಲೆ ಇವೆರಡಕ್ಕೆ ಏನು ರಿಲೇಷನ್ ಇದೆ ಅಂತ ನೋಡಿ ಇವೆರಡು ರಿಲೇಷನ್ ಕಂಡುಹಿಡಬೇಕು. ಕೆ ಐತೆ, ಇದು ಕೆ ಉಲ್ಟಾ ಆಗಿದೆ, ಹಾಗಾದರೆ ನಾವು ಇದನ್ನು ಉಲ್ಟಾ ಮಾಡಿ ಬರಬೇಕು. ಉಲ್ಟಾ ಮಾಡಬಾರ್ದಾಗ ಏನಾಗುತ್ತೆ, ಇಂಟು ಕೆಳಗೆ ಈ ಥರ ಆಪ್ಷನ್ ಎಲ್ಲಿದೆ, ಸಿ ಇದೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಇದು ಇಂಟು ಈ ಥರ ಇದೆ, ಇದನ್ನು ಈ ಥರ ಚೇಂಜ್ ಮಾಡಿದ್ದಾರೆ, ಹಿಂಗಿರೋದನ್ನ ಚೇಂಜ್ ಮಾಡಿದ್ದಾರೆ, ಉಲ್ಟಾ ಮಾಡಿದ್ದಾರೆ. ಉಲ್ಟಾ ಮಾಡಿದ್ರೆ ಇಂಟು ಇರೋದು ಪ್ಲಸ್ ಆಯಿತು. ಇದರೊಳಗೆ ಇಂಟು ಇರೋದು ಏನಾಗಬೇಕು, ಈಗ ಸರ್ಕಲ್ ಆಗಿ ಇದರೊಳಗೆ ಪ್ಲಸ್ ಆಗಬೇಕು. ಇಂಥ ಆಪ್ಷನ್ ಎಲ್ಲಿದೆ, ಇಲ್ಲಿ 2 ಆಪ್ಷನ್ ಇದ್ದಾವೆ ನೋಡಿ, ಇದೊಂದು ಮತ್ತು ಇದೊಂದು ಆಪ್ಷನ್ ಇದೆ. ಅವಾಗ ನಾವು ನೀಟಾಗಿ ಅಬ್ಸರ್ವ್ ಮಾಡೋಣ. ಇಲ್ಲಿ ನೋಡಿ, ಇದರೊಳಗೆ ಸರ್ಕಲ್ ಇದೆ,
ಇಂಟು ಮಧ್ಯದಲ್ಲಿ ಸರ್ಕಲ್ ಇದೆ. ಸೊ ಇಂಟು ಮಧ್ಯದಲ್ಲಿ ಸರ್ಕಲ್ ಪ್ಲಸ್ ಮಧ್ಯದಲ್ಲಿ ಸರ್ಕಲ್ ಇರಬೇಕು. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 43 ಕ್ವಶನ್ಸಲ್ಲಿ ನೋಡೋಣ. 43ಯಲ್ಲಿ ಏನಿದೆ, ಈ ಥರ ಇದೆ, ಇದು ಹಿಂಗಾಗಿ ಹಿಂಗೋಗಿದೆ. ಇದರಲ್ಲಿ ಏನಿದೆ, ಈ ಥರ ಆಗಿದೆ, ಹಿಂಗಾಗಿದೆ. ಅಂದರೆ ಇದರ ಅರ್ಥ ಏನು, ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸಗಾನ್ ಇದೆ, ಇಲ್ಲೂ ಎಕ್ಸಗಾನ್ ಇರಬೇಕು. ಇಲ್ಲಿ ಒಂದಿರೋದು 4 ಆಗೈತೆ, ಇಲ್ಲೂ ಒಂದಿರೋದು 4 ಆಗಬೇಕು. ಅಂದರೆ ಆಪ್ಷನ್ ಯಾವುದು ಬರುತ್ತೆ, ಆಪ್ಷನ್ ಬಿ ಬರುತ್ತೆ. ನೆಕ್ಸ್ಟ್ ಈ ಥರ ಇದು ನೋಡಿ, ಇಲ್ಲಿ ಆರೋ ಈ ಥರ ಇದೆ, ಅದು ಈ ಥರ ಆಗಿದೆ, ಉಲ್ಟಾ ಆಗಿದೆ. ಈ ಯಾರೋ ಉಲ್ಟಾ ಆಗಬೇಕು ಅಂದರೆ ಈ ಥರ, ಸಿಂಪಲ್. ಆ ಥರ ಆಪ್ಷನ್ ಯಾವುದಿದೆ, ಆಪ್ಷನ್ ಎ ಇದೆ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 45th. ಇಲ್ಲಿ ನೋಡಿ, ಇಲ್ಲಿ ಒಂದು ಡೈಮಂಡ್ ಇದೆ. ಈ ಡೈಮಂಡ್ನ ಹಾಫ್ ಕಟ್ ಮಾಡಿ ಅದನ್ನು ಈ ಥರ ಇಟ್ಟಿದ್ದಾರೆ. ಇಲ್ಲಿ ಒಂದು ಸರ್ಕಲ್ ಇದೆ. ನೆಕ್ಸ್ಟ್ ಈ ಸರ್ಕಲ್ನ ನಾವು ಹಾಫ್ ಕಟ್ ಮಾಡಿ ಈ ಥರ ಇಡಬೇಕು. ಯಾವ ಥರ, ಈ ಥರ ಇಡಬೇಕು. ಆಗ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ಸಿ ಆಗುತ್ತೆ. ಯಾಕಂದ್ರೆ ಅಕ್ಕಪಕ್ಕ ಹೇಳಕ್ಕೆ ಜಾಗ ಇಲ್ಲ ಅಂತ ಆ ಥರ ಇಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 46th ಹೋಗೋಣ. ಈಗ 46th ಇಲ್ಲಿಂದ ಮತ್ತೆ ಕ್ವಶನ್ಸ್ ಚೇಂಜ್. 5 ಕ್ವಶನ್ನು ಒಂದೊಂದು ಥರ ಬೇರೆ ಬೇರೆ ಥರ ಇರ್ತವೆ. ಇಲ್ಲಿ ಹಾಫ್ ಫಿಗರ್ ಕೊಟ್ಟಿದ್ದಾರೆ. ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ನಾವು ಇನ್ನೊಂದು ಫಿಗರ್ ಹುಡುಕಬೇಕು. ನೋಡಿ, ಈಗ ನೋಡೋಣ. ಇದನ್ನು ಹಾಫ್ ಕಂಪ್ಲೀಟ್ ಮಾಡಬೇಕು. ಯಾವ ಥರ ಇದೆ ಫಿಗರು, ಈ ಥರ ಕೊಟ್ಟಿದ್ದಾರೆ, ಹಿಂಗೆ ಕೊಟ್ಟಿದ್ದಾರೆ, ಹಿಂಗೆ ಕೊಟ್ಟಿದ್ದಾರೆ, ಹಿಂಗೆ 2 ಸರ್ಕಲ್ ಇದಾವೆ. ಅಂದರೆ ನಾವು ಈ 2 ಸರ್ಕಲ್ ಇರೋ ಫಿಗರ್ನ ಫೈಂಡ್ ಔಟ್ ಮಾಡಬೇಕು. 2 ಸರ್ಕಲ್ ಯಾವುದರಲ್ಲಿದೆ, ಆಪ್ಷನ್ ಬಿ ಅಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದನ್ನು ಈ ಥರ ಮಾಡಿ ಅವಾಗ ಒಂದು ಟ್ರಯಾಂಗಲ್ ಬರುತ್ತೆ. ಸೊ ಈ ಒಂದು ಫಿಗರಲ್ಲಿ ಟ್ರಯಾಂಗಲ್ ಇರಬೇಕು, ಅಂದ್ರೆ ರೈಟ್ ಆಪ್ಷನ್ ಬಿ. ನೆಕ್ಸ್ಟ್ 48th ಕ್ವಶನ್. ಇದರಲ್ಲಿ ಈ ಥರ ಡ್ರಾ ಮಾಡೋಣ, ಅವಾಗ ಈ ಥರ ಬರುತ್ತೆ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇದನ್ನು ಮಾಡೋಣ. ಈ ಥರ 2 ಟ್ರಯಾಂಗಲ್ ಬರುತ್ತೆ. ಅದನ್ನು ನೋಡಿ, ಅವರು ಎಷ್ಟು ಬುದ್ಧಿವಂತರು, ಮಾತ್ರ ಅದನ್ನ ಉಲ್ಟಾ ಮಾಡಿಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಇದನ್ನು ಈ ಥರ ಮಾಡಿದಾಗ 2 ಟ್ರಯಾಂಗಲ್ ಬರುತ್ತೆ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಇದು ದೊಡ್ಡದಾಗಿದೆ, ಇದರಲ್ಲಿ ಚಿಕ್ಕದಾಗಿದೆ. ಸೊ ಇದು ಕರೆಕ್ಟ್ ಆಗಲ್ಲ. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಇಲ್ಲಿಗೆ ನಿಮ್ಮ ಮೆಂಟಲ್ ಎಬಿಲಿಟಿ ಮುಗೀತು. ಅಂದರೆ ಈ 50 ಕ್ವಶನ್ಸ್ ಮೆಂಟಲ್ ಎಬಿಲಿಟಿಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. 1 ಕ್ವಶನ್ 1.25 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಅಂದರೆ ಮೆಂಟಲ್ ಎಬಿಲಿಟಿ ಎಷ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. 5 5s are 25, 5 2s are 10, 12, 1 ಕ್ಯಾರಿ, 5 1s are 5, 6.25 ಅಲ್ಲ ಸಾರಿ 62.50 ಮಾರ್ಕ್ಸ್ನ ನಿಮ್ಮ ಮೆಂಟಲ್ ಎಬಿಲಿಟಿ ಕ್ಯಾರಿ ಮಾಡುತ್ತೆ. ಸೊ ಇದು ಈಸಿ ಕ್ವಶನ್ಸ್ ಆಗಿರ್ತವೆ ಮತ್ತು ನೀವು ಹೈ ಸ್ಕೋರಿಂಗ್ನ ಇದರಲ್ಲೇ ಮಾಡ್ಬೋದು. ಹಾಗಾಗಿ ಗಮನ ಇಟ್ಟು ಈ ಕ್ವಶನ್ಸ್ನ ನೀವು ಚೆನ್ನಾಗಿ ಓದ್ಕೊಂಡ್ರೆ ಆವಾಗ ನಿಮಗೆ ಈಸಿ ಆಗುತ್ತೆ ಮಾರ್ಕ್ಸ್ನ ಸ್ಕೋರ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಈಗ ನ್ಯೂಮರಿಕಲ್ಸ್ ಅರ್ಥಮೆಟಿಕಲ್ಲಿ ಬರ್ತವೆ ಎಲ್ಲ. ಸೊ ಅದನ್ನು ನಾವು ಫೈಂಡ್ ಔಟ್ ಮಾಡೋಣ. ಫಸ್ಟ್ difference of greater number of 7 digits to the smallest number of 8 digits. Difference of greatest number of 7 digits to the smallest number of 8 digits. Smallest number 8 digits ಅಲ್ಲಿ ಯಾವುದು? 1 0 3 4 5 6 7 8. ಇದು ಸ್ಮಾಲೆಸ್ಟ್ ನಂಬರ್. ಯಾವುದದು? 8 ಡಿಜಿಟ್ಸ್ ಇಂತು. ಇದನ್ನು 7 ಡಿಜಿಟ್ಸ್ ಗ್ರೇಟೆಸ್ಟ್ ನಂಬರ್. 7 ಡಿಜಿಟ್ಸ್ ಗ್ರೇಟೆಸ್ಟ್ ನಂಬರ್ ಅದು 9 9 9 9 9 9 9. ಇದನ್ನು ಸಪ್ರೇಟ್ ಮಾಡೋಣ. ಇದು 10 ಆಗುತ್ತೆ, ಇದು 10 ಆಗುತ್ತೆ. 10 - 9 9. ಇಲ್ಲೊಂದ್ಸತಿ ಬರ್ಬೇಕು. 2 3 4 5 6 7 8. 1 2 3 4 5 6 7
8 ಆಯಿತಾ. ಇದು 10 ಆಗುತ್ತೆ. 10 ಮೈನಸ್ 9 1, 9 ಮೈನಸ್ 0 0 0 0 0 0 0 1 ಇರೋದು 0 ಆಗುತ್ತೆ. ಸೊ 0. ಆನ್ಸರ್ ಎಷ್ಟು ಬಂತು ನಮಗೆ? 1 ಬಂತು. ಸೊ ಆಪ್ಷನ್ ಯಾವುದು ಇದೆ 1ಅಲ್ಲಿ? ಆಪ್ಷನ್ ಬಿ ಇದೆ. ಸೊ ಆಯಿತಾ. ನೆಕ್ಸ್ಟ್ 52 ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಡೆಸಿಮಲ್ಸ್ ಆರ್ ರಿಟನ್ ಇನ್ ಡಿಕ್ರೀಸಿಂಗ್ ಆರ್ಡರ್? ನೀವು ಪಾಯಿಂಟ್ನ ಕನ್ಸಿಡರ್ ಮಾಡಬಾರ್ದು ಯಾವಾಗಲೂ. ಹಂಗೆ ನೋಡಿ 750, ನೆಕ್ಸ್ಟ್ 705, ನೆಕ್ಸ್ಟ್ 070 ಐತೆ. ಸೊ ಇದು ಬರಲ್ಲ, ಬಿ ಆಪ್ಷನ್ ಬರಲ್ಲ. ಎ ಆಪ್ಷನ್ ನೋಡಿ 7075, 705, 750 ಬರಲ್ಲ. ನೆಕ್ಸ್ಟ್ ಡಿಕ್ರೀಸಿಂಗ್ ಆರ್ಡರಲ್ಲಿ ನೀವು ಫಸ್ಟು ಇದನ್ನು ಕನ್ಸಿಡರ್ ಮಾಡಿ. ಯೂನಿಟ್ ಡಿಜಿಟ್ಸ್ 077 ಬರಲ್ಲ. 770 ಇದು ಬರಲ್ಲ. ನೆಕ್ಸ್ಟ್ 077 ಇದು ಬರಲ್ಲ. 707 ಇದು ಬರಲ್ಲ. ಆಪ್ಷನ್ ಬಿ ಯಾಕೆ ಕರೆಕ್ಟ್ ಅಂತ ಹೇಳ್ತೀನಿ ಈಗ ನಾನು. ಇಲ್ಲಿ ನೋಡಿ 12.750 ಇದೆಯಲ್ಲ, ಇಲ್ಲಿ ಯೂನಿಟ್ ಡಿಜಿಟ್ಸ್ ಪಾಯಿಂಟ್ ಆದಮೇಲೆ ಫಸ್ಟ್ ಡಿಜಿಟ್ ಯಾವುದಿರುತ್ತಲ್ಲ ನಾವು ಅದನ್ನು ಫಸ್ಟು ತಗೋಬೇಕು. ಸೆಕೆಂಡ್ ನಂಬರಲ್ಲಿ ಏನಿದೆ 12.705 ಇದೆ, ಇದರಲ್ಲಿ 7 ಇದೆ, ಇಲ್ಲೂ ಸೇಮ್ ಇದೆ. ಆವಾಗ ನಾವು ಸೆಕೆಂಡ್ ಡಿಜಿಟ್ನ ಕನ್ಸಿಡರ್ ಮಾಡಬೇಕು. 50 ಅವಾಗ ಯಾವ್ದು ಗ್ರೇಟರು? ಇದು ಗ್ರೇಟರು. ನೆಕ್ಸ್ಟ್ ಇದು ಬರುತ್ತೆ. ಅದಾದಮೇಲೆ 12070 ಫಸ್ಟ್ ಡಿಜಿಟ್ ಸಣ್ಣದಾದಮೇಲೆ ಸೆಕೆಂಡ್ ಡಿಜಿಟ್ಸು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಆವಾಗ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಆಯಿತಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಲಿಝಾರ್ಡ್ ಮೂವ್ಸ್ 675 centimeter in 25 minutes. 675 centimeter in 25 minutes. ಆವಾಗ ಹೌ ಮಚ್ ಡಿಸ್ಟೆನ್ಸ್ ವಿಲ್ ಇಟ್ ಕವರ್ ಇನ್ 1 hour ಅಂತ ಕೊಟ್ಟಿದ್ದಾರೆ. 25 ಮಿನಿಟ್ಸ್ನ 1 ಅವರಿಗೆ ಎಷ್ಟಪ್ಪ? ಈಗ 1 ಅವರಿಗೆ 60 ಮಿನಿಟ್ಸ್. ಆದರೆ 25 ಹೌ ಮಚ್ ಸರ್? 60. 25 ಬರಲ್ಲ. ಸೊ 25 + 25 50 ಬರುತ್ತೆ. 50 + 60. ಆವಾಗ ನಾವು ಏನು ಮಾಡ್ತೀವಿ? 25ನ ಡಬಲ್ ಮಾಡ್ಕೊಂಡಿರ್ತೀವಿ, ಅಂದರೆ 25 × 2. ಆವಾಗ 675 × 2ನ ಮಾಡ್ಕೋಬೇಕು ನಾವು. 675 × 2 ಆಯಿತಾ. 5 2s are 10, 1 7 2s are 14, 15, 6 2s are 12, 13 ಇಷ್ಟಾಗುತ್ತೆ. ಹೌದಾ? ಇದನ್ನು ಈಸಿಯೆಸ್ಟ್ ಮೆಥಡಲ್ಲಿ ತೋರಿಸ್ತೀನಿ. 675 ನಾವು ಏನಂತ ಬರ್ಕೋಬೋದು? ನಾವು 6.75 ಮೀಟರ್ ಅಂತ ಬರ್ಕೋಬೋದಾ? 25 ಮಿನಿಟ್ಸ್ 1 ಅವರಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. +6 ಮಾಡೋಣ. 75 ಯಾಕಂದರೆ 25 + 25 ಎಷ್ಟಾಗುತ್ತೆ? 50 ಆಗುತ್ತೆ. +10 ಮಾಡ್ಕೋಬೇಕು ಅವಾಗ ನಾವು. ನೆಕ್ಸ್ಟ್ 5 + 5 ಇಲ್ಲಾಂದರೆ ಈಸಿಯೆಸ್ಟ್ ಮೆಥಡ್ ತೋರಿಸ್ತೀನಿ. 675ನ 12ಇಂದ ಡಿವೈಡ್ ಮಾಡ್ಕೊಳ್ಳಿ. 25ಇಂದ 5 5s are 5 1s are 5, 5 3s are 15, 5 5s are 135, 5 1s are 5 2s are 10, 5 7s are 27 ಬರುತ್ತೆ ನಿಮಗೆ. 27 ಅಂದರೆ ಏನು ಅರ್ಥ ಆಯಿತು? 27 + 27 ಎಷ್ಟಾಗುತ್ತೆ? 54 ಆಗುತ್ತೆ. +10 ಮಾಡ್ಕೊಳ್ಳೋಣ. ಆವಾಗ 4 64 ಬರುತ್ತೆ. ಅದ್ರ ರಿಲೇಟೆಡ್ ಎಷ್ಟು ಎಲ್ಲಿದೆ? 16.2 ಅಲ್ಲಿದೆ. ಅಂದರೆ 16.2 × 2 ಮಾಡಿದರೆ ಇದು ಆಪ್ಷನ್ ಬರುತ್ತೆ. ಸೊ 16.2 ಇಸ್ ದ ರೈಟ್ ಆನ್ಸರ್. Next, a liter of milk was purchased for ₹20 and sold for ₹25. The gain of loss percent is 20. ಅಂದರೆ 5 ರೂಪೀಸ್ ಅವರಿಗೆ ಏನಾಯಿತು? ಪ್ರಾಫಿಟ್ ಆಯಿತು. ಆವಾಗ ಲಾಸ್ ಇರೋದು ಬರಲ್ಲ. ಸೊ 20% ಪ್ರಾಫಿಟಾ 25% ಪ್ರಾಫಿಟಾ ಅಂತ ಕಂಡುಹಿಡಿಯೋಣ. ಈಗ 25 - 20 is 5. So 5/20 × 100. 0 0 cancel. 2 5s are
5 5 ಎಷ್ಟಪ್ಪ 25%. ಸೊ ಅವನಿಗೆ ಎಷ್ಟಾಯಿತು 25% ಪ್ರಾಫಿಟ್ ಆಯಿತು. ಇದು ಅರ್ಥ ಆಯಿತಾ? ನೆಕ್ಸ್ಟ್ ಕ್ವಶನ್ನಿಗೆ ಹೋಗೋಣ. ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ? ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಈಕ್ವಲ್ ಟು 6.25%? 6.25% ಅಂದರೆ ನಮಗೆ ಎಲ್ಲರಿಗೂ ಗೊತ್ತು, 6.25 ಡಿವೈಡೆಡ್ ಬೈ 100 ಅಂತ ಪರ್ಸೆಂಟ್. ಇಲ್ಲಿ 2 ಡಿಜಿಟ್ಸ್ ಆದಮೇಲೆ ಪಾಯಿಂಟ್ ಇದೆ. ಸೊ ಇವೆರಡು ಡಿಜಿಟ್ಸ್ ಆದಮೇಲೆ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಕೆಳಗಡೆ 2 0 ಹಾಕೊಂಡು ಪಾಯಿಂಟ್ನ ತೆಗೆದುಬಿಡೋಣ. ಅವಾಗ 4 0 ಇದ್ದಾವೆ. ಇದು 4 0ನ ಮೇಲೆ ಶಿಫ್ಟ್ ಮಾಡಿದಾಗ 0.0625 ಬರುತ್ತೆ ಅಲ್ವಾ? ಸೊ ಆನ್ಸರ್ ಎಲ್ಲಿದೆ? ಆಪ್ಷನ್ ಬಿ ಯಲ್ಲಿದೆ. ಇದು ಕರೆಕ್ಟ್. ನೀವು ಕೇಳ್ಬೋದು ಯಾಕೆ 4 0ನ ಮೇಲೆ ಶಿಫ್ಟ್ ಮಾಡಿದ್ವಿ ಅಂತ. ಡಿವೈಡ್ ಮಾಡ್ತೀವಲ್ಲ, ಡಿವೈಡ್ ಮಾಡಿದಾಗ ಸೇಮ್ ಆನ್ಸರ್ ಬರುತ್ತೆ. ನೀವು ಈಸಿಯೆಸ್ಟ್ ಮೆಥಡ್ ಅಂದರೆ ಎಷ್ಟು 0 ಇರುತ್ತಲ್ಲ ಅಷ್ಟು ಡಿಜಿಟ್ಸ್ ಆದಮೇಲೆ ಪಾಯಿಂಟ್ ಇಟ್ಕೋಬೇಕು. 1 2 3 ಡಿಜಿಟ್ಸ್ ಇದ್ದಾವೆ. ಸೊ 0 ಹಾಕ್ಕೊಂಡು ಪಾಯಿಂಟ್ ಈ ಥರ ಮಾಡ್ಕೊಳ್ಳಿ, ಆವಾಗ ನಿಮಗೆ ಆನ್ಸರ್ ಸಿಗುತ್ತೆ. ಇದು ಈಸಿಯೆಸ್ಟ್ ಮೆಥಡ್. ನೆಕ್ಸ್ಟ್, ದ ಪೆರಿಮೀಟರ್ ಆಫ್ ಸ್ಕ್ವೇರ್ ಈಸ್ 144 ಮೀಟರ್. ಈಗ ಇದು ಈಸಿಯೆಸ್ಟ್ ಕ್ವಶನ್ ನೋಡಿ. ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಈಸ್ 144 ಮೀಟರ್. ಇಟ್ಸ್ ಏರಿಯಾ ಈಸ್, ನಮಗೆ ಗೊತ್ತು ಪೆರಿಮೀಟರ್ ಅಂದರೆ ಸ್ಕ್ವೇರ್ ಯಾವಾಗಲೂ 4 ಈಕ್ವಲ್ ಸೈಡ್ಸ್ ಇರುತ್ತೆ. ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು? 144 ಅಂತ. ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ? 4x ಈಸ್ ಈಕ್ವಲ್ ಟು 144 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 144 ಡಿವೈಡೆಡ್ ಬೈ 4. ಯಾಕಂದರೆ ಈ 4 ಮಲ್ಟಿಪ್ಲಿಕೇಶನ್ ಇದೆ. ಇದನ್ನು RHSಗೆ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ? ಅದು ಡಿವೈಡಿಂಗ್ ಬರುತ್ತೆ. 4 1s 4 3s 12 2 4 8s 24 38 ಬರುತ್ತೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, 38 ಬರುತ್ತಾ? ಈಗ ನೋಡಿ 38 ಏನಾಯ್ತು? ಇದು 38 ಸೈಡ್ ಆಯಿತು, ಈಸ್ ಈಕ್ವಲ್ ಟು ಸೈಡ್. ಏರಿಯಾ ಆಫ್ ಸ್ಕ್ವೇರ್ ಎಷ್ಟಪ್ಪ? ಈ ಸೈಡ್ ಇಂಟು ಸೈಡ್, ಏನು ಸೈಡ್ ಇಂಟು ಸೈಡ್, 38 ಇಂಟು 38 ಮಾಡೋಣ. ಆವಾಗ ನಮಗೆ ಆನ್ಸರ್ ಸಿಗುತ್ತೆ. 8 8s 64, 6 ಕ್ಯಾರಿ, 8 3s 24 30, 8 3s 24, 2 ಕ್ಯಾರಿ, 3 3s 9, 10 11, 4 8 plus 4 12, 1 ಕ್ಯಾರಿ, 4 1 4 2 4. ಇದು ಆನ್ಸರ್ ಎಷ್ಟಿದೆ ನೋಡಿ? 1 4 2 4 ಇದೆನಾ? ಇಲ್ಲ, ಹಂಗಾದ್ರೆ ನಾವು ಮಲ್ಟಿಪ್ಲಿಕೇಶನ್ ತಪ್ಪು ಮಾಡಿದ್ದೀವಿ ಅಂತ. 38 ಇಂಟು 38 ಮಾಡೋಣ. 8 8s 64, ಇದನ್ನು ತಪ್ಪಾಯ್ತಡಿ. 144ನ 4ಅಲ್ಲಿ ಡಿವೈಡ್ ಮಾಡಿದ್ಮೇಲೆ ತಪ್ಪು ಮಾಡಿದ್ದೀವಿ ನಾವು. 4 3s 12, 2 4 7s 4 5s 20, 4 6s 24. 36 ಇಂಟು 36 ಮಾಡಬೇಕೀಗ. 6 6 36, 3 6 3s 18 19 20 21, 6 3s 18, 8 plus 9 6 9 2, 9 6 ಯಾವುದು ಲಾಸ್ಟ್ ಡಿಜಿಟ್ಸಲ್ಲಿದೆ? 1 2 9 6 ಇದೆ. ಸೊ 1 2 96 1 2 96 1296 meter square is the what? Area of the square which has perimeter 144 meter. ಈ ಕ್ವಶನ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ಇನ್ ಹೌ ಮಚ್ ಟೈಮ್ ಆ್ಯನ್ ಅಮೌಂಟ್ ಡಬಲ್ಸ್ ಅಟ್ ದ ರೇಟ್ ಆಫ್ 20%? ಅಲ್ಲಿ 20%ಅಲ್ಲಿ ಎಷ್ಟು ಇಯರ್ಸಿಗೆ ಟೈಮಿಗೆ ಅದು ಡಬಲ್ಸ್ ಆಗುತ್ತೆ ಅಂತ. 20% ಅಂದರೆ ಎಷ್ಟು? 20/100 ಅಲ್ವಾ? ನೆಕ್ಸ್ಟ್ ಏನಾಗುತ್ತೆ? ಎ ಚೇರ್ ವಾಸ್ ಸೋಲ್ಡ್ ಫಾರ್ 242 ವಿತ್ ಎ ಲಾಸ್ ಆಫ್ 20%. ಕಾಸ್ಟ್ ಪ್ರೈಸ್ ಆಫ್ ದ ಚೇರ್ ಈಸ್, ನಮಗೆ ಗೊತ್ತು 242 ವಿತ್ ಎ ಲಾಸ್ ಆಫ್ 20%. 240 ಮೈನಸ್ 20%, 20/100. 2 0 ಇದ್ದಾವೆ. 2 0ನ ಮೇಲೆ ಶಿಫ್ಟ್ ಮಾಡಿದರೆ 240 ಮೈನಸ್ 0.20 ಬರುತ್ತೆ ಅಲ್ವಾ? 240 ಮೈನಸ್ 0.20 042 ಅಂದರೆ ಎಷ್ಟು? ಲಾಸ್ 20%. ಆವಾಗ ನಮಗೆ
ಎಷ್ಟು ಬರುತ್ತೆ? ಆನ್ಸರ್ 290 ಬರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಆಫ್ ₹1650